ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಹುಪದೋಕ್ತಿಗಳು ಅಧ್ಯಾಯದ 11ನೇ ಪ್ರಶ್ನೆಯನ್ನ ಗಮನಿಸಿ. 5x⁷ ಪ್ಲಸ್ 2x�3 ಮೈನಸ್ 4x ಪ್ಲಸ್ 10 ಈ ಬಹುಪದೋಕ್ತಿಯ ಮಹತ್ತರ ಘಾತವು. ಆಯ್ಕೆ 2, ಆಯ್ಕೆ ಬಿ 3, ಆಯ್ಕೆ ಸಿ 5, ಆಯ್ಕೆ ಡಿ 7. ಐ ವಿಲ್ ರಿಪೀಟ್ ದಿಸ್ ಕ್ವೆಶ್ಚನ್. ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಹುಪದೋಕ್ತಿಗಳು ಅಧ್ಯಾಯದ 11ನೇ ಪ್ರಶ್ನೆಯನ್ನ ಗಮನಿಸಿ. 5x⁷ ಪ್ಲಸ್ 2x�3 ಮೈನಸ್ 4x ಪ್ಲಸ್ 10 ಈ ಬಹುಪದೋಕ್ತಿಯ ಮಹತ್ತರ ಘಾತವು. ಆಯ್ಕೆ 2, ಆಯ್ಕೆ ಬಿ 3, ಆಯ್ಕೆ ಸಿ 5, ಆಯ್ಕೆ ಡಿ 7. ಸೊ ಇಲ್ಲಿ ಮಹತ್ತರ ಘಾತ ಅಂದ್ರೆ ಹೇಗೆ ವ್ಯಾಖ್ಯಾನಿಸ್ತೇವೆ ನಾವು? ಒಂದು ಬಹುಪದೋಕ್ತಿಯಲ್ಲಿರುವ ಚರಾಕ್ಷರದ ಅತ್ಯಂತ ಗರಿಷ್ಠ ಘಾತವನ್ನ ನಾವು ಆ ಬಹುಪದೋಕ್ತಿಯ ಮಹತ್ತರ ಘಾತ ಅಥವಾ ಡಿಗ್ರಿ ಅಂತ ಹೇಳ್ತೇವೆ. ಸೊ ಇಲ್ಲಿ ಈ ಬಹುಪದೋಕ್ತಿಯ ಮಹತ್ತರ ಘಾತವನ್ನ ಹೇಳ್ಬೇಕು. ಸೊ ಇಲ್ಲಿ x⁻7. ಓಕೆ, ಸೊ 5 ಈ ಒಂದು ಪದದಲ್ಲಿ x⁻7 ಇದೆ, ಇಲ್ಲಿ x⁻3. ಸೊ 2x³ ಪದದ ಘಾತ ಏನಾಯ್ತು? 3 ಆಯ್ತು. 4x ಪದದ ಘಾತ ಏನಾಯ್ತು? 1 ಆಗತ್ತೆ. ಓಕೆ, ಸೊ 10 ಅನ್ನೋದು ಸ್ಥಿರಾಂಕದ ಘಾತ, ಸೊ 0 ಆಗಿರತ್ತೆ. ಸೊ ಇಲ್ಲಿ ಇವುಗಳನ್ನ ಗಮನಿಸಿದ್ರೆ ಅತ್ಯಂತ ದೊಡ್ಡ ಸಂಖ್ಯೆ ಯಾವ್ದಾಯ್ತು ಹೇಳಿ? 7 ಆಯ್ತಲ್ವಾ? ಸೊ ಹಾಗಾದ್ರೆ ಈ ಕೊಟ್ಟಿರುವಂತಹ ಬಹುಪದೋಕ್ತಿಯ ಮಹತ್ತರ ಘಾತ 7. ಸೊ ಹಾಗಾದ್ರೆ ಇಲ್ಲಿ ಡಿ ಸರಿಯಾದ ಆಯ್ಕೆ ಆಗತ್ತೆ. ಥ್ಯಾಂಕ್ ಯು.